ಹೇಗಿದೆ ಜಾಗ? ಸಖತ್ತಾಗಿದೆಯಲ್ಲ. ತುಂಬ ಇಷ್ಟಪಡ್ತೀನಿ ಇಂಥ ಜಾಗವನ್ನು. ನನ್ನ ವಿಡಿಯೋ ಜೊತೆಗೆ ಆದಷ್ಟು ಜಾಗವನ್ನು ಕೂಡ ತೋರಿಸಲಿಕ್ಕೆ ನಿಮಗೆ ಟ್ರೈ ಮಾಡ್ತೀನಿ. ಶಿಶಿಲೇಶ್ವರ ಟೆಂಪಲಲ್ಲಿರೋದು ಒನ್ ಆಫ್ ದ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಬಹಳಷ್ಟು ಮೀನುಗಳಿದೆ ಆಯಿತಾ. ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ. 1 ಮಿನಿಟ್. ಕಾಣಿಸ್ತಿದೆಯಾ? ಸಖತ್ತಾಗಿದೆ. ಸೊ ಒಂದು 3 o'clock ನಾ ಇಲ್ಲಿ ಬಂದರೆ ನಿಯರ್ಲಿ ಐ ಸ್ಪೆಂಡ್ ಟಿಲ್ 5:30 6 ತನಕ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪ್ರಕೃತಿಯ ಮಧ್ಯೆ ಟೈಮ್ ಸ್ಪೆಂಡ್ ಮಾಡೋದು ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ. ಸೊ ಲೈಫಲ್ಲಿ ಇದೊಂದು ಸ್ವಲ್ಪ ಟಿಪ್ ಆಯಿತಾ ನನ್ನ ಕಡೆಯಿಂದ. ಸೊ ಐ ಯೂಶ್ವಲಿ ಸ್ಪೆಂಡ್ ಟೈಮ್ ವಿತ್ ನೇಚರ್. ಯಾವಾಗಾದರೂ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆಗಿದೆ, ನಂಗೆ ಇವಾಗ ಸ್ವಲ್ಪ ಟೈಮ್ ಬೇಕು, ಸ್ವಲ್ಪ ಬ್ರೈನ್ ವರ್ಕ್ ಆಗೋದಕ್ಕೆ ಅಂತ ಹೇಳಿದಾಗ ಐ ವಿಲ್ ಡೂ ದಿಸ್ ಥಿಂಗ್ಸ್. ಓಕೆ, ಒಂದು ಬೀಚಿಗೆ ಹೋಗೋದಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಆ್ಯಂಡ್ ಐ ಆಮ್ ದ್ಯಾಟ್ ಕೈಂಡ್ ಆಫ್ ಪರ್ಸನ್. ಒಬ್ಬಳೇ ಹೋಗ್ತೀನಿ ನಾನು ಬೇಕಿದ್ರೆ, ಅಲಾಂಗ್ ವಿತ್ ಮೈ ಫ್ಯಾಮಿಲಿ ಆಲ್ಸೋ. ನನ್ನ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಇದ್ದಾರೆ, ನನ್ನ ಥರನೇ ಸ್ವಲ್ಪ ಮೆಂಟಾಲಿಟಿ. ಸೊ ಹಾಗಾಗಿ ಅಕ್ಕ ಎಲ್ಲ ಇದ್ಲು ಊರಲ್ಲಿ. ಅಕ್ಕ ಇದ್ದರೆ ಅವಳ ಜೊತೆ ಹೋಗೋದು, ಅಮ್ಮನ ಜೊತೆ ಹೋಗೋದು, ಹಸ್ಬೆಂಡ್ ಜೊತೆ ಹೋಗೋದು. ಸೊ ಹಾಗಾಗಿ ಫ್ಯಾಮಿಲಿ ಜೊತೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ಈಸ್ ಮೈ ಮೋಟಿವೇಶನ್ ಅಂತ ಹೇಳುವಂಥದ್ದು. ಸೊ ಯಾವತ್ತೂ ಕೂಡ ವೆನೆವರ್ ಯು ಫೀಲ್ ಲೋನ್ಲಿನೆಸ್, ಒಂಥರ ಬೇಜಾರಾಗುವಂಥದ್ದು, ಓಕೆ ಸ್ವಲ್ಪ ರಿಫ್ರೆಶಿಂಗ್ ಬೇಕು, ತುಂಬ ಸ್ಟ್ರೆಸ್ಫುಲ್ ಇದೆ ಕೆಲಸ ಎಲ್ಲ ಕೂಡ, ಫ್ಯಾಮಿಲಿ ಮ್ಯಾನೇಜ್ ಮಾಡೋದು, ಅದ್ರ ಜೊತೆಗೆ ನಮ್ಮ ಎಲ್ಲ ವಿಚಾರಗಳನ್ನು ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿದರೆ, ಪ್ಲ್ಯಾನ್ಸ್ ವೆರಿ ಸಿಂಪಲ್ ಪ್ಲ್ಯಾನ್ ಮಾಡಿ. ಜಾಸ್ತಿ ಖರ್ಚು ಮಾಡಬೇಕು ಅಂತಲೂ ಇಲ್ಲ. ಕೆಲವರು ಹೇಳ್ತಾರೆ, ಅಯ್ಯೋ ನೀನು ಹೇಳ್ದಂಗೆ ಎಲ್ಲ ಮಾತು ಕೇಳಿದರೆ ಖರ್ಚು ಮಾಡೋದು ಯಾರಪ್ಪ ಅಂತ, ಅದಕ್ಕೂ ಕೂಡ ನೀವು ಮಾತಾಡ್ತೀರಾ. ಸೊ ಸಿ, ಇಟ್ಸ್ ನಾಟ್ ಅಬೌಟ್ ಮನಿ. ಓಕೆ, ಸಿಂಪಲಾಗಿ ಪ್ಲ್ಯಾನ್ ಮಾಡ್ಬೋದು. ಚಿಕ್ಕಮಗಳೂರು ಕಡೆ, ಕಳಸ ಕಡೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದ್ರ ಜೊತೆಗೆ ಇಂಥ ಚಿಕ್ಕ ಪುಟ್ಟ ಕೆಲವು ಜಾಗ ಇದೆಯಲ್ಲ, ನಮ್ಮ ಮನೆ ಹತ್ರನೇ ಬೀಚ್ ಇರುವಂಥದ್ದು. ಸೊ ಬೀಚಿಗೆ ಹೋಗ್ತೀನಿ, ಐ ಸ್ಪೆಂಡ್ ಟೈಮ್ ದೇರ್. ಅಲ್ಲಿ ಸ್ವಲ್ಪ ನೀವು ಒಂದು ಕೂತ್ಕೊಂಡು ಒಂದು 1 hour ಸ್ವಲ್ಪ ಬೀಚ್ನ ಅಲೆಯನ್ನು ಎಕ್ಸ್ಪೀರಿಯನ್ಸ್ ಮಾಡೋದಾಗಿರ್ಬೋದು. ಅಥವಾ ಇಂತಹ ಪ್ಲೇಸ್ಗಳು, ಒಂದು ಮನೇಲಿ ಒಂದು ಎಕ್ವೇರಿಯಮ್ ಇದ್ರೇ ಒಂಥರ ಖುಷಿ ಆಗುತ್ತೆ ಆಯಿತಾ, ಮೀನು ಜೊತೆ ಮಾತಾಡೋದಕ್ಕೆ, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಇಂಥ ಜಾಗ ಇದ್ದರೆ ಹೇಗೆ ನೋಡಿ, ಮೀನು ಜೊತೆ ಆರಾಮಾಗಿ ಮಾತಾಡ್ಬೋದು. ಅಂದರೆ ಒಂಥರ ಖುಷಿ ಆಗುತ್ತೆ. ಮೀನಿಗೆ ಫುಡ್ ಕೊಡ್ತಾ ಅದ್ರ ಜೊತೆ ಒಂಥರ ಟೈಮ್ ಸ್ಪೆಂಡ್ ಮಾಡೋದು, ಒಂಥರ ಇದೊಂದು ಥೆರಪಿ ಆಯಿತಾ. ಬಹಳಷ್ಟು ಮಂದಿಗೆ ಇದು ಗೊತ್ತಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಬಂದು ರೂಮಲ್ಲಿ ಆ ಮೊಬೈಲ್ ಹಿಡ್ಕೊಂಡು ಅದೇನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಸೊ ನಾನು ನಿಮ್ಮದೇ ಜನ್ರೇಷನ್ ಅಲ್ವಾ. ಸೊ ನನ್ನ ಪ್ಲ್ಯಾನನ್ನು ಕೂಡ ನಾನು ನಿಮಗೆ ಸ್ವಲ್ಪ ಶೇರ್ ಮಾಡ್ತೀನಿ. ಸೊ ವಾಟ್ ಐ ಲೈಕ್, ನಾನು ನಿಮ್ಗೆ ಹೇಳಿದಲ್ಲ, ಬೀಚ್ಗೆ ಹೋಗೋದನ್ನು ತುಂಬ ಇಷ್ಟಪಡ್ತೀನಿ. ಮತ್ತು ಐ ಲವ್ ಸ್ವಿಮ್ಮಿಂಗ್. ನದಿ ಆಗಿರಲಿ, ಸ್ವಿಮ್ಮಿಂಗ್ ಪೂಲ್ ಆಗಿರಲಿ, ಎಲ್ಲಿ ನೀರಿದೆ ನಾನು ಜಂಪ್ ಮಾಡಿಕೊಂಡು ಸ್ವಿಮ್ ಮಾಡ್ತೀನಿ. ದಟ್ ಈಸ್ ಮೈ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು. ಕೆಲಸ ಸ್ವಲ್ಪ ಹೆಕ್ಟಿಕ್ ಆಯಿತು ಅಂತ ಹೇಳಿದರೆ ವೀಕೆಂಡ್ಸಲ್ಲಿ ಒಂದು ಇಂಥ ಜಾಗವನ್ನು ಚೂಸ್ ಮಾಡ್ಕೊಂಡು ನಾನು ಹೋಗ್ತೀನಿ. ಸೊ ದಟ್ ಮೇಕ್ಸ್ ಮೀ ಟು ಗೆಟ್ ಮೋರ್ ಎನರ್ಜಿ. ಸೊ ಅದು ಎಲ್ಲರಿಗೂ ಕೂಡ ಬೇಕು, ಸ್ಪೆಷಲಿ ಯಾರೆಲ್ಲ ವರ್ಕಿಂಗ್ ಲೇಡೀಸ್ ಇದ್ದೀರಾ. ಸೊ ಎಲ್ಲ ಯಂಗ್ಸ್ಟರ್ಸ್ಗೂ ಕೂಡ. ಸೊ ಯಾರೆಲ್ಲ ಸ್ಪೆಷಲಿ ವರ್ಕಿಂಗ್ ಲೇಡೀಸ್ ಹೂ ಮ್ಯಾನೇಜ್ ಕೆಲಸ ಮತ್ತು ಮನೆಯನ್ನು ತುಂಬ ಕಷ್ಟಪಟ್ಕೊಂಡು ಮ್ಯಾನೇಜ್ ಮಾಡ್ತಾರೆ. ಸೊ ಅವರಿಗೆ ಇಂತಹ ಒಂದು ಜಾಗದ ಅವಶ್ಯಕತೆ ಇದೆ. ಸೊ ನಾನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಅದೇ ರೀತಿ ನೀವು ಕೂಡ ಪ್ಲ್ಯಾನ್ ಮಾಡಿ. ಸೊ ಎಂಜಾಯ್ ಮಾಡಿ ನಿಮ್ಮ ಲೈಫನ್ನು. ಎಲ್ರಿಗೂ ಕಷ್ಟ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೇ ಮ್ಯಾನೇಜ್ ಮಾಡಿಕೊಂಡು ಎಷ್ಟು ಅಂತ ತಲೆ ಕೆಡಿಸ್ತಾ ಇರ್ತೀರ. ಸೊ ಸ್ಪೆಂಡ್ ಅ ಗುಡ್ ಲೊಕೇಶನ್. ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಚಿಕ್ಕ ಪ್ಲ್ಯಾನ್ ಮಾಡ್ತಾಯಿರಿ, ಖುಷಿಯಾಗಿರಿ. ಆ್ಯಂಡ್ ಶಿಶಿಲೇಶ್ವರ ಟೆಂಪಲ್ ಬಗ್ಗೆ ಇನ್ನಷ್ಟು ವೀಡಿಯೋವನ್ನು ನಾನು ಇನ್ ಡೀಟೇಲ್ ಆಗಿ ನಿಮಗೆ ಅಪ್ಕಮಿಂಗ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ಜಾಗ ನಂಗೆ ತುಂಬ ಇಷ್ಟ. ಸಿ, ದಿಸ್ ಇಸ್ ಲೈಕ್ ಅ ಹ್ಯಾಂಗಿಂಗ್ ಬ್ರಿಡ್ಜ್. ಏನಿಲ್ಲ, ಆರಾಮಾಗಿ ಇಲ್ಲೊಂದು ಟೈಮ್ ಸ್ಪೆಂಡ್ ಮಾಡೋದು, ವಾಕ್ ಮಾಡೋದು. ಮತ್ತು ಅಲ್ಲೊಂದು ಜಾಗ ಇದೆ ನೋಡಿ, ಮೀನುಗಳಿಗೆ ಈ ಅಕ್ಕಿಯನ್ನೆಲ್ಲ ಹಾಕುವಂಥದ್ದು. ಇಲ್ಲಿಯ ನಂಬಿಕೆ ಏನು ಗೊತ್ತಾ, ನೀವು ಮನಸ್ಸಲ್ಲಿ ಏನಾದರೂ ವಿಶಸ್ಸನ್ನು ಇಟ್ಕೊಂಡಿರ್ಬೇಕಂತೆ. ಆ ವಿಶಸ್ಸನ್ನು ನೆನೆಸ್ಕೊಂಡು ಅಲ್ಲಿ ಏನಾದರೂ ಅಕ್ಕಿ ಕಾಳಲ್ಲಿ ನೀವು ಒಂದು ವಿಶಸ್ಸನ್ನು ಥಿಂಕ್ ಮಾಡಿಕೊಂಡು ಅಲ್ಲಿ ಹಾಕಬೇಕು. ಅಲ್ಲೊಂದು ಜಾಗ ಇದೆಯಲ್ಲ, ಸೊ ಎಕ್ಸಾಕ್ಟ್ಲಿ ದಟ್ ಲೊಕೇಶನ್. ಅಲ್ಲಿ ಹಾಕಿದ್ರೆ ನಿಮ್ಮ ಮನಸ್ಸಲ್ಲಿರುವಂಥ ವಿಶಸ್ ಆಗುತ್ತೆ ಮೀನಿಗೆ ಫುಡ್ ಕೊಡೋ ಮೂಲಕ ಅಂತ ಒಂದು ನಂಬಿಕೆ. ಓಕೆ, ಸೊ ಇಲ್ಲಿ ತುಂಬ ಮಂದಿ ಫಾಲೋ ಮಾಡ್ತಾರೆ ಆಯಿತಾ. ಮತ್ತು ನಾನು ಅಲ್ಲಿ ಯಾರೆಲ್ಲ ಅಕ್ಕಿ ಹಾಕ್ತಾ ಇದ್ರಲ್ಲ ಅದೇ ರೀತಿ ಹೇಳ್ತಾ ಇದ್ರು, ನಿನ್ನ ಮನಸ್ಸಲ್ಲಿ ಏನಾದರೂ ವಿಶಸ್ ಇದ್ದರೆ ಹೇಳಮ್ಮ, ಮೀನಿಗೆ ಹಾಕು ವಿಶಸ್ಸನ್ನು ನೆನೆಸ್ಕೊಂಡು ಖಂಡಿತವಾಗಿಯೂ ಅದಾಗುತ್ತೆ ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ರು. ಸಿ ಹಿಯರ್, ಓ ಮೈ ಗಾಡ್,
ಅಲ್ಲಿಗೆ ಹೋಗೋಣ ಅಂತ ಅನಿಸ್ತಾ ಇದೆ. ನಾನು ನಿಮ್ಮನ್ನು ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಹೆಂಗಿದೆ ಲೊಕೇಶನ್? ಸಖತ್ತಾಗಿದೆಯಲ್ಲ. ಸೊ ಐ ಲೈಕ್ ಸಚ್ ಪ್ಲೇಸ್. ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡಿರುವಂಥದ್ದು. ಇನ್ನು ನಾನೇನು ಇಷ್ಟಪಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ. ಬಿಕಾಸ್ ಎಲ್ಲಾದರೂ ಯಾವುದಾದ್ರೂ ಟೈಮಲ್ಲಿ ನಿಮಗೆ ಖಂಡಿತವಾಗಿಯೂ ಇದು ಹೆಲ್ಪ್ ಆಗುತ್ತೆ ಹೇಳೋ ಉದ್ದೇಶದಿಂದ ನಾನು ಪೀಸ್ಫುಲ್ಲಾಗಿ ಯಾವ ರೀತಿ ಇರಬೇಕು, ಟೈಮ್ ಯಾವ ರೀತಿ ಸ್ಪೆಂಡ್ ಮಾಡಬೇಕು, ಖುಷಿಯಾಗಿ ಯಾವ ರೀತಿ ಇರಬೇಕು ಹೇಳೋದಕ್ಕೆ, ಅಂದರೆ ಚಿಕ್ಕ ವಿಷಯದಲ್ಲಿ ಖುಷಿಯನ್ನು ಯಾವ ರೀತಿ ನಾವು ಎಂಜಾಯ್ ಮಾಡ್ಬೋದು ಹೇಳೋದಕ್ಕೆ ಈ ಒಂದು ವಿಡಿಯೋ. ಬಿ ಪಾಸಿಟಿವ್ ಆಲ್ವೇಸ್. Thank you so much.